ಇಡೀ ಪ್ರಪಂಚದಿಂದ ಜನ ಕೀನ್ಯಾಗೆ ಎಂತಕ್ಕೆ ಬರ್ತಾರೆ ಗೊತ್ತಾ? ನಾವು ಕೀನ್ಯಾಗೆ ತುಂಬ ಸರಿ ಬಂದಿದ್ದೀವಿ, ಆದರೆ ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. Welcome to Masai Mara. ನಾವು ಇದುವರೆಗೂ ಕೀನ್ಯಾಗೆ 6 ಸತಿ ಬಂದಿದ್ದೀವಿ, ಆದರೆ ಇದೇ ಫಸ್ಟ್ ಟೈಮ್ ನಿಮಗೆ ದ ಗ್ರೇಟ್ ಮೈಗ್ರೇಷನ್ ತೋರಿಸ್ತಾ ಇದ್ದೀವಿ ಕೀನ್ಯಾ ಮಸಾಯಿ ಮಾರಾ ನ್ಯಾಷನಲ್ ಪಾರ್ಕಲ್ಲಿ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಎಷ್ಟು ಸಲ ಪ್ರಾಣಿಗಳು ನೋಡಿದ್ರು ಆ ಎಕ್ಸೈಟ್ಮೆಂಟ್ ಇದು ಕಮ್ಮಿ ಆಗಲ್ಲ. ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಇದು ಮೈಗ್ರೇಷನ್ ನೋಡ್ತಾ ಇರೋದು. ಅಷ್ಟು ಎಕ್ಸೈಟೆಡಾ? ಸೂಪರ್ ಎಕ್ಸೈಟೆಡ್. ಇವಾಗ ಕಿರಣ ವಿಡಿಯೋ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾರೆ. ನಡೀರಿ ತಡ ಮಾಡ್ದೇನೆ ಓಡೋಗ್ಬಿಟ್ಟು ನಮ್ಮ ಜೀಪ್ ಹತ್ಕೊಂಡು ಪ್ರಾಣಿಗಳ ಹುಡ್ಕಾಗೋಣ. ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಮಸಾಯಿ ಮಾರಾ. ಜೀಪ್ ರೆಡಿ ಆಗಿದೆ, ನಾವು ರೆಡಿ ಆಗಿದ್ದೀವಿ. ಲೆಟ್ಸ್ ಎಕ್ಸ್ಪ್ಲೋರ್. ಚಿನ್ನು ರೆಡಿನಾ ನೋಡಕ್ಕೆ ಮಸಾಯಿ ಮಾರಾನ? ಎಕ್ಸ್ಪ್ಲೋರ್ ದ ಗ್ರೇಟ್ ಮೈಗ್ರೇಷನ್. ಈ ಸರಿ ನಾವು ಕೀನ್ಯಾ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ನಮ್ಮ ತಂದೆನೂ ಕರ್ಕೊಂಬಂದಿದ್ದೀನಿ. ನಮ್ಮ ತಂದೆನೂ ಪ್ರಾಣಿಗಳು ನೋಡಬೇಕು ಅಂತಿದ್ರು, ಅದಕ್ಕೆ ಅವ್ರನ್ನೂ ಸಫಾರಿ ಕರ್ಕೊಂಬಂದಿನಿ. ಅದ್ರ ಜೊತೆಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಮೆಂಬರ್ ನವೀನನ್ನು ಕರ್ಕೊಂಬಂದಿನಿ. ಫಸ್ಟ್ ಟೈಮ್ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಟೀಮ್ ಮೆಂಬರು ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಬಂದಿದ್ದಾರೆ ನಮ್ಮ ಜೊತೆ. ನಾವೀಗ ದ ಮಸಾಯಿ ವಿಲೇಜ್ ಒಳಗಿಂದ ಪಾಸ್ ಹಾಕ್ಕೊಂಡು ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನೆಕ್ಸ್ಟ್ ಯಾವ ಟ್ರಿಪ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಾ ಇದ್ರಿ ಅಲ್ವಾ? ಇದೇ ನವೆಂಬರ್ 25ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ಯಾವ ಪ್ಲೇಸು? ಹನಾಯ್, ಹ್ಯಾಲಾಂಗ್ ಬೇ, ಓಚಿಮನ್ ಮತ್ತು ಇನ್ನಷ್ಟು ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ. ವೀಸಾ ಎಷ್ಟಾಗುತ್ತೆ, ಫ್ಲೈಟ್ಸ್ ಎಷ್ಟಾಗುತ್ತೆ, ಐಟರ್ನರಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ನಿಮ್ಮ ಸ್ಲಾಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ನವೆಂಬರ್ 25ನೇ ತಾರೀಕು ವಿಯೆಟ್ನಾಂಗೆ ಹೋಗೋಣ. 6 nights 7 days. ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಮಸಾಯಿ ಮಾರಾ ನ್ಯಾಷನಲ್ ಪಾರ್ಕ್ ಹತ್ರ ಹೋಗ್ತೀವಿ. ನಾವೀಗ ದ ಮಸಾಯಿ ಮಾರಾ ನ್ಯಾಷನಲ್ ಪಾರ್ಕ್ದು ಎಂಟ್ರೆನ್ಸ್ ಗೇಟಿಗೆ ಬಂದ್ವಿ. ಸೊ ಇಲ್ಲಿಂದ ಎಂಟ್ರಾಗಿ ದ ಗ್ರೇಟ್ ಮಸಾಯಿ ಮಾರಾ ನ್ಯಾಷನಲ್ ಪಾರ್ಕ್ ಹತ್ರ ಹೋಗ್ತೀವಿ. ಅಕ್ಕಪಕ್ಕ ಎಲ್ಲ ಮಸಾಯಿ ಹೆಣ್ಮಕ್ಳು ಏನೇನೋ ಮಾಡ್ತಾವ್ರೆ ಗುರು, ಎಲ್ಲ ಮಸಾಯಿ ಹೆಣ್ಮಕ್ಳು. ಸೊ ವೆಲ್ಕಮ್ ಟು ಮಸಾಯಿ ಮಾರಾ ನ್ಯಾಷನಲ್ ಪಾರ್ಕ್. Welcome to Masai Mara National Reserve. When I say National Reserve, it means it's governed by the county government of Narok. But if it's a national park, that is a national government. Masai Mara and Serengeti are in the same ecosystem, but Serengeti is bigger than Masai Mara because Masai Mara is only 1,510 square kilometer. ಒಂದು ಚೀತಾಗೆ ಏನಿಲ್ಲ ಒಂದು 25ರಿಂದ 30 ಜೀಪ್ ಕಾಯ್ತಾವೆ ನೋಡಕ್ಕೆ. Okay. Silent guys. Super. Yeah. ನಮ್ಮ ಗೈಡ್ ಹೆಂಗೆ ಹೇಳಿದ್ರು ಗೊತ್ತಾ, ಇಲ್ಲೇ ಬಂದು ಕೂತ್ಕೊಳ್ಳೋದು ಅಂತ. ಎಕ್ಸ್ಪೀರಿಯನ್ಸ್ ಅನ್ನೋದು ಹುಚ್ಚೆ ಮಾಡ್ತಾ ಇದ್ದೆ. ಅದೇ ಮಾರ್ಕಿಂಗ್ ಟೆರಿಟರಿ ಹುಚ್ಚೆ ಮಾಡಿಬಿಟ್ಟು ಟೆರಿಟರಿ ಮಾರ್ಕ್ ಮಾಡ್ತಾ ಇದೆ. ಹೆಂಗೆ ಮಲ್ಗವ್ ನೋಡು, ಉಲ್ಟಾ ಮಲ್ಕೊಂಡೈತೆ. ತೊಡ್ರುಗಳು ಹಾಕೊಂಡು ತೊಡ್ರುಗಳು ಹಾಕೋ ಮಲ್ಗೈತೆ. ಹಂಗೆ ಮಲ್ಕೊಂಡ್ರೆ ಚಿನ್ನು, ತೊಡ್ರುಗಳು ಹಾಕೊಂಡೆ ಮಲ್ಕೊಂಡಿರೋದು. ಎದೇಳ್ರಮ್ಮ ಸಾಕು, ಎಷ್ಟು ಮಲಗಿದ್ದೀರಾ? Zebra ne dogdu.
ಅದೇನು ಗೊತ್ತಾ, ಒಳ್ಳೆ ಮಾಂಸಕ್ಕೆ ಬಾಯಿ ಆಗುತ್ತೆ ಫಸ್ಟು ಅನ್ಸುತ್ತೆ. ತೊಡೆ ಮಾಂಸ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ತುಂಬ ಸರಿ ಸಿನಿಮಾ ನೋಡಿದ್ದೀನಿ, ಎಷ್ಟು ನರಿ ನೋಡಿದ್ರು ಅದೇ ಎಕ್ಸೈಟ್ಮೆಂಟು, ಅದೇ ರೋಮಾಂಚನ ಆಗುತ್ತೆ ಇವು ನೋಡ್ತಾ ಇದ್ರೆ. ಅವು ಕಾಲುಗಳು, ಅವು ಕೈಗಳು. ಇದು ಹೆಸರೇಂಚಿನ ಒಂದು ರಾಖಿ ಮತ್ತು ಇನ್ನೊಂದು ಕೆಂಚ. ರಾಖಿ ಮತ್ತು ಕೆಂಚಲ್ಲ, ಕರಿಯ. ರಾಖಿ ಕರಿಯಲ್ಲ, ಕಪ್ಪಗೆಲ್ಲ ಅದು ನಮ್ಮ ಮನೆ ನಾಯಿಗಳ ಹೆಸರು. ರಾಖಿ ಮತ್ತು ಕರಿಯ ಅಂತ ಎರಡು. ಎಷ್ಟು ಜನ ಇದ್ರೂ ಕೂಡ ಏನು ತಲೆಯನ್ನೇ ಕೆಡ್ಸ್ಕೊತಾ ಇಲ್ಲ. ಬರ್ತೀರಾ, ಬಂದು ನೋಡ್ಕೊಂಡು ಬೇಕಾದ್ರೆ ಹೋಗಿ ಅನ್ನತ್ತದು. ನನ್ನ ಪಾಡು ನಾನು ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೀನಿ, ಏನು ಬೇಕಾದ್ರೂ ಮಾಡಿ ಅನ್ನತ್ತೆ ಅಷ್ಟೇ. ಇವಾಗ ಮೈಗ್ರೇಷನ್ ಏನಕ್ಕೆ ಇಷ್ಟೊಂದು ಸಿನಿಮಾಗಳು ಇರ್ತವೆ ಅಂದರೆ ಇದಕ್ಕೆ ಹಂಟು ಮಾಡೋಕ್ಕೆ ಇದೇ ಸೀಸನ್ನು. ಇವಾಗ ತಿನ್ಕೊಂಬಿಟ್ರೆ ಹೊಟ್ಟೆ ತುಂಬ ಒಂದೆರಡು ಸ್ವಲ್ಪ ತಿಂಗಳಿಗೆ ಊಟ ಬೇಡ. ಆಫ್ರಿಕನ್ ಬಫೆಲೋಸ್ ಹತ್ರ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅನಿಮಲ್ಲು ಇದು. ಒನ್ ಆಫ್ ದ ಬಿಗ್ 5 ಇದು ಬಫೆಲೋಸು. ಒಂದು ಸಿಂಹನೇ ಗುದ್ದಿ ಓಡಿಸೋ ಶಕ್ತಿ ಇದೆ ಈ ಬಫೆಲೋಗಳಿಗೆ. ಸಿಂಹನೂ ಹೆದರ್ಕೋತವೆ ಈ ಬಫೆಲೋಗಳಿಗೆ, ಈ ಕಾಡು ಎಮ್ಮೆಗಳಿಗೆ. ಓ 600 to 800 kg ಇರುತ್ತಂತೆ ಈ ಬಫೆಲೋ. 25 ವರ್ಷ ಲೈಫ್ ಸ್ಪ್ಯಾನ್ ಅಂತೆ. ಇಷ್ಟೇ ಫಸ್ಟ್ ಟೈಮ್ ಇಷ್ಟೊಂದು ಬಫೆಲೋಗಳು ನೋಡ್ತಾ ಇರೋದು ನಾನು. ಅಲ್ಲೆಲ್ಲಿ ಚೇಸ್ ಮಾಡ್ತಾರ ಅವರು. ಟಾನ್ಜೇನಿಯಾದಿಂದ ಕೀನ್ಯಾ ಕಡೆಗೆ, ಕೀನ್ಯಾದಿಂದ ಟಾನ್ಜೇನಿಯಾ ಕಡೆಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಮೈಗ್ರೇಷನ್ ಏನಕ್ಕೆ ಮಾಡುತ್ತೆ ಅಂತಂದರೆ ಹಸಿರನ್ನ ಹುಡ್ಕೊಂಡು, ಆಹಾರನ ಹುಡ್ಕೊಂಡು. ಸೊ ಒಂದು ಕಡೆಯಿಂದ ಆಹಾರ ಖಾಲಿ ಆಗಿದ ತಕ್ಷಣ ಇನ್ನೊಂದು ದೇಶಕ್ಕೆ ಬರುತ್ತೆ ಆಹಾರನ ಹುಡ್ಕೊಂಡು. ಇದನ್ನೇ ಗ್ರೇಟ್ ಮೈಗ್ರೇಷನ್ ಅಂತಾರೆ. ಒಂದು ಕಾಡಲ್ಲಿ ಅಂದರೆ ಟಾನ್ಜೇನಿಯಾ ಕಾಡಲ್ಲಿ ಆಹಾರ ಖಾಲಿ ಆದಾಗ ಕೀನ್ಯಾ ಕಡೆ ಬರ್ತವೆ ಆಹಾರನ ಹುಡ್ಕೊಂಡು. ಇದೆಲ್ಲ ಮೇಯ್ಕೊಂಡು 6 ತಿಂಗಳಾದ್ಮೇಲೆ ತಿರ್ಗಾ ಟಾನ್ಜೇನಿಯಾಗೆ ಹೋಗ್ಬಿಡ್ತವೆ. ವರ್ಷ ಪೂರ್ತಿ ಮೈಗ್ರೇಟ್ ಆಗ್ತಾನೇ ಇರ್ತವೆ. ಓಯ್ 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 ಗ್ರಹಿಸ್ತೈತೆ. ಆ್ಯಕ್ಚುಲಿ ಇದು ಪೀಕ್ ಮೈಗ್ರೇಷನ್ ಟೈಮು. ಎಷ್ಟು ಜೀಪ್ಗಳು ಬಂದವು ನೋಡಿ. ಪ್ರಪಂಚದಲ್ಲಿ ಎಲ್ಲ ಜನರು ಇದೊಂದೇ ಟೈಮ್ ಕಾಯೋದು ಮೈಗ್ರೇಷನ್ ಟೈಮ್ಗೆ. ಎಲ್ಲಿ ನೋಡಿದ್ರು ಪ್ರಾಣಿಗಳಿಗೂ ಜೀಪ್ಗಳು ಜಾಸ್ತಿ ಕಾಣಿಸ್ತವೆ. ಇಲ್ಲೊಂದು ಓಡ್ಬತ್ತೈತೆ, ಇಲ್ಲೊಂದು ಓಡ್ಬರ್ತದೆ. ನಿಜ ಚಿಕ್ಕದು ಮರಿ ಹೆಣ್ಣಿದು. ಹೆಣ್ಣು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಕಪ್ಪು ಸ್ಟ್ರೈಪ್ಸ್ ಇದೆಯಲ್ಲ, ತುಂಬ ಡಾರ್ಕ್ ಆಗಿದ್ರೆ ಗಂಡು, ಈ ಥರ ಇದ್ದರೆ ಹೆಣ್ಣು. ವಾವ್, ಏನು ಸಖತ್ತಾಗಿದೆ ನೋಡಿ, ಚಿನ್ನು ಕ್ಯೂಟಾಗಿದ್ದು. ಏಯ್ ತಗೊಳ್ರ. ಒಂದೇ ಒಂದು ಆನೆ ಇದೆ ಇಲ್ಲಿ, ಎಲ್ಲರೂ ಆನೆ ಹತ್ರನೇ ಹೋಗೋರೆ. ಅಲ್ಲಿ ಒಂದೇ ಒಂದು ದೂರದಲ್ಲಿ ಚಿಕ್ಕ ಗುರು, ಸಖತ್ತಾಗಿದೆ ಗುರು. ಫ್ರಂಟ್ ಫೇಸು ಶಾಕ್ ಹಂಗೆ. ಒಂದ್ಸಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಆನೇನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಓ ಮೈ ಗಾಡ್ ಅಲ್ಲ. ಅಮ್ಮ ಅದೇನು ಗೊತ್ತಾ, ಪ್ರೊಟೆಕ್ಷನ್ಗೋಸ್ಕರ ಓಡೋಗಿದ್ದು ಅಲ್ವಾ. ಇಲ್ಲಿ ಡೆಡಿ ಹೆಂಗಿತ್ತು ಪ್ರಾಣಿಗಳು? ಚೆನ್ನಾಗಿತ್ತಾ? ಏನೇನು ಪ್ರಾಣಿಗಳು ನೋಡಿದೆ?
ನಾನು ಇಂಪಾಲ, ಆನೆ, ವೈಲ್ಡ್ ಬೀಸ್ಟ್, ಜೀಬ್ರಾ. ಸಿಂಹ ಸಿಗ್ತಾ? ಸಿಂಹ ಇವಾಗ ಹೋಗ್ತಾ ಇದೀವಿ ನೋಡೋದಕ್ಕೆ. ಎಷ್ಟೊಂದು ಜನ ಅವರೇ ಇವಾಗ ಸಿಂಹ ಹುಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿಗೆ. ಮೆಜೆಸ್ಟಿಕ್ ಹಿಂಗ್ ನಡ್ಕೊಂಡು ಹೋಗ್ತಾ ಇದೆ ಸರ್. ಕಿನ್ಯಾ ಕರ್ಕೊಂಬಂದಿ ಅಂತ ಹೇಳಿದ್ನಲ್ಲ, ಮೈಗ್ರೇಟ್ ಆಗೋದು ತೋರಿಸ್ತೀನಿ ನೋಡಿ. ಅಮೇಝಿಂಗ್ ವೈಲ್ಡರ್ ಬೀಸ್ಟ್ಗಳು ನೋಡಿ ಎಷ್ಟವೆ. ಏನಿಲ್ಲ, ಒಂದು ಸುಮಾರು ಲೆಕ್ಕ ಹಾಕಿದ್ರೆ ಒಂದು 5 ಲಕ್ಷ ಇಲ್ಲ ಒಂದು 2 ರಿಂದ 3 ಲಕ್ಷ ನಿಮ್ಮ ಪ್ರಾಣಿಗಳವೆ ವೈಲ್ಡರ್ ಬೀಸ್ಟ್ಗಳು. ಇವೆಲ್ಲ ಮಸಾಯ್ ಮಾರ ನ್ಯಾಷನಲ್ ಪಾರ್ಕಿಂದ ತಾಂಜೇನಿಯಾ ಸರಂಗಿಟಿ ನ್ಯಾಷನಲ್ ಪಾರ್ಕ್ಗೆ ಕ್ರಾಸ್ ಆಗ್ತವೆ. ಈಗ ಮೈಗ್ರೇಷನ್ ಆಗ್ತವೆ ಮಾರಾ ರಿವರ್ ಮೂಲಕ. ನನ್ನನ್ನು ನೋಡ್ತಾ ಆಯ್ತದ ಒಂದು ಜೀಬ್ರಾ ಕಿತ್ಕೊಂಡು ಏನು ಮಾತಾಡ್ತಾನೆ ಇವನು ಅಂತ. ಓಯ್ ಇಲ್ಲಿ ಕಾಯ್ತಾವ್ ನೋಡ್ತೀನಿ, ಒಂದ್ರಿಂದ ಒಂದು ಕ್ರಾಸ್ ಆಗಕ್ಕೆ. ಲಕ್ಷಾಂತರ ಪ್ರಾಣಿಗಳನ್ನ ನಾವು ಅನ್ಕೊಂಡಿದ್ವಿ, ನಿಜ ನಂಬಿರಲಿಲ್ಲ. ಓಕೆ, ಎಷ್ಟೊಂದು ಇರಲ್ಲ ಅನ್ಕೊಂಡಿದ್ವಿ. ನಮಗೆ ನಂಬಕ್ಕಾಗ್ತಾ ಇಲ್ಲ ಮಾತ್ರ. ಎಷ್ಟಾದ್ರೆ ಕಣ್ಣು ಎಷ್ಟು ದೂರ ಹಾರಿಸ್ತೀವಿ, ನಮ್ಮ ಕಣ್ಣು ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರ ಅನಿಮಲ್ಸ್ ಇದ್ದಾವೆ, ಪ್ರಾಣಿಗಳಿದ್ದಾವೆ ನೋಡಿ. ಹಂಗೆ ನೋಡಿ ಝೀಬ್ರಾ ಮತ್ತೆ ವೈಲ್ಡರ್ ಬೀಸ್ಟ್. ಸೊ ವೆಲ್ಕಮ್ ಟು ಮಸಾಯಿ ಮಾರಾ. ಒಂದು 5 ಲಕ್ಷ ಇಲ್ಲ ಒಂದು 2 ರಿಂದ 3 ಲಕ್ಷ ನಿಮ್ಮ ಪ್ರಾಣಿಗಳವೆ ವೈಲ್ಡರ್ ಬೀಸ್ಟ್ಗಳು. ಬರೀ ಒಂದು ಕಡೆ ಅಷ್ಟೇ. ಇದು ಬಾಗಿದ ಕ್ರಾಸ್ ಮಾಡ್ತಾ ಇದ್ದಾವೆ. ಅಯ್ಯೋ ಅಯ್ಯೋ, ಸಿಗಾಕೊಂತು. ಇಷ್ಟೊಂದು ವೈಲ್ಡರ್ ಬೀಸ್ಟ್ಗಳು ಕ್ರಾಸ್ ಆಗ್ಬಿಟ್ಟು ಬಂದವೆ. ಪಾಪ ಇನ್ನು ಅರ್ಧ ಕಾಯ್ತಾವಲ್ಲಿ. ಯಾವ್ದಾರ ಒಂದೇ ಒಂದು ದಡ್ಡದು ಬಂದರೆ ಸಾಕು, ಬೇರೆದೆಲ್ಲ ಬರ್ತವೆ. Impala? Yeah, those are Impala. Yes. ಇದು ಬೇಕಾಗಿದೆ ಆ್ಯಕ್ಚುಲಿ ಮೈಗ್ರೇಷನ್ ಕ್ಯಾಪ್ಚರ್ ಮಾಡೋದು. ಒಂದಲ್ಲ ಅಂತ ಲಕ್ಷಾಂತರ ಪ್ರಾಣಿನ ಒಂದೇ ಫ್ರೇಮಲ್ಲಿ ನೋಡೋದಿದೆಯಲ್ಲ, ಆ ಎಕ್ಸ್ಪೀರಿಯನ್ಸೇ ಬೇರೆ ಆ್ಯಕ್ಚುಲಿ. ಹೊಟ್ಟೆ ಹತ್ತು ಕಡೆ ಓಡೋಗ್ಬಿಟ್ಟ. ಮೈಗ್ರೇಷನ್ಗೆ ರೆಡಿ ಆಗ್ತಾವೆ ಪ್ರಾಣಿಗಳು. ವೈಲ್ಡರ್ ಬೀಸ್ಟ್, ಝೀಬ್ರಾಸ್ ಇವೆರಡೇ ಮೇಯ್ನ್. ಚಿಕ್ಕದು ದೊಡ್ಡದು ಎಲ್ಲ ಓಡೋಯ್ತೈತೆ. ಯಾಕೆ ವಾಪಸ್ ಹೋಯ್ತಾವೆ ಎದುರ್ಕೊಂಡು? ಎಷ್ಟು ವೈಲ್ಡರ್ ಬೀಸ್ಟು, ಎಷ್ಟು ಝೀಬ್ರಾಗಳವೆ ನೋಡಿ. ಕಣ್ಣು ಹಾಯಿಸಿದಷ್ಟು ಕಾಣಿಸ್ತವೆ.
ಇವಾಗ ಇದು ಹಂಗೆ ನಡ್ಕೊಂಡು ಮರ ರಿವರ್ ಕಡೆ ಹೋಯ್ತವೆ ಎಲ್ಲ. ಇದು ನಿಜವಾದ ಮಸಾಯಿ ಮರ ಅಂದರೆ. ಓಯ್ 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 ಶಿಷ್ಯ